ಇನ್ನು ದೆಹಲಿ ಭೇಟಿಗೆ ಹೋಗ್ತಾ ಇರುವಂತಹ ಬಿ.ವೈ. ವಿಜೇಂದ್ರ ಅವರಿಗೆ ಎಸ್ ಯಡಿಯೂರಪ್ಪನವರು ಅಂದ್ರೆ ಸ್ವಂತ ಮಗನಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಅಲ್ಲಿ ಹೋಗಿ ಒಟ್ರಾಶಿ ಮಾತಾಡೋದಲ್ಲ, ಇಂಥದೇ ಮಾತಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಪ್ರಕಾರ ಮಾತಾಡಬೇಕಂತ ಯಡಿಯೂರಪ್ಪನವರು ಒಂದು ಕಿವಿ ಮಾತನ್ನ ಹೇಳಿರುವಂಥದ್ದು. ದೆಹಲಿಯಲ್ಲಿ ಏನ್ ಮಾತನಾಡಬೇಕು ಅಂತ ಯಡಿಯೂರಪ್ಪ ಸಲಹೆಯನ್ನು ಕೊಟ್ಟಿದ್ದಾರೆ. ಮಗನಿಗೆ 2 ಪ್ರಮುಖ ವಿಚಾರದ ಬಗ್ಗೆ ಮಾತನಾಡುವಂತೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಶೀಘ್ರವೇ ಲೋಕಸಭಾ ಚುನಾವಣೆ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನಾಯಿತು ಅದನ್ನೆಲ್ಲವನ್ನು ಕೂಡ ಕಿವಿ ಮಾತನ್ನು ಹೇಳಿ ಕಳಿಸಿದ್ದಾರೆ. ಅಲ್ಲಿ ಹೋಗಿ ವರಿಷ್ಠರ ಮುಂದೆ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು, ಬಹಳ ಪ್ರಮುಖವಾಗಿ 2 ವಿಚಾರವನ್ನ ಅಲ್ಲಿ ವರಿಷ್ಠರ ಗಮನಕ್ಕೆ ತರಲೇಬೇಕು. ಏನಂತ ಹೇಳಿದ್ರೆ ಈ ಜನವರಿ ಎಂಡ್ ಒಳಗೆ ಅಂದ್ರೆ ನೆಕ್ಸ್ಟ್ 2024 ಜನವರಿ ಎಂಡ್ ಒಳಗೆ ಸೀಟ್ ಹಂಚಿಕೆ ವಿಚಾರ ಕುರಿತಂತೆ ಈಗ 2023 ವಿಧಾನಸಭಾ ಸಂದರ್ಭದಲ್ಲಿ ಏನ್ ಟಿಕೆಟ್ ಕೊನೆ ಮೂಮೆಂಟ್ ಅಲ್ಲಿ ಕೊಟ್ಟು ಏನ್ ಪ್ಲಾನ್ ಮಾಡಬೇಕು, ಯಾರನ್ನ ಕಳಿಸ್ಬೇಕು, ಏನು ಇಲ್ಲ ಆಯ್ತು. ಆ ಥರ ಎಡವಟ್ಟಾಗೋದು ಬೇಡ, ಅದಕ್ಕೆ ಮುಂಚಿತವಾಗಿಯೇ ಟಿಕೆಟ್ ಅನ್ನು ಹಂಚಿಕೆ ಮಾಡಿಕೊಡಿ, ಯಾರ್ಯಾರಂತ ನೇಮಕ ಮಾಡಿ ಅಂತ ಯಡಿಯೂರಪ್ಪನವರು ಒಂದು ಕಿವಿ ಮಾತನ್ನು ಹೇಳಿರುವಂಥದ್ದು ಬಿ.ವೈ. ವಿಜೇಂದ್ರ ಅವರಿಗೆ. ಇನ್ನೊಂದು ಬಹಳ ಪ್ರಮುಖವಾಗಿ ಈಗಾಗಲೇ JDS ಜೊತೆ ಕೂಡ ಬಿಜೆಪಿ ಮೈತ್ರಿ ಮಾಡ್ಕೊಂಡಿರುವಂಥದ್ದು. ಆದರೆ JDSಗೆ ಎಷ್ಟು ಸೀಟನ್ನು ಹಂಚಿಕೆ ಮಾಡಬೇಕಾಗತ್ತೆ, ಯಾರಿಗೆ ಕೊಡಬೇಕು, ಎಲ್ಲವನ್ನು ಕೂಡ ಮಾತುಕತೆ ನಡೆಸಬೇಕಂತ ಯಡಿಯೂರಪ್ಪನವರು ಬಿ.ವೈ. ವಿಜೇಂದ್ರ ಅವರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಸತೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಬಹಳ ಪ್ರಮುಖವಾಗಿ ಬಿ.ವೈ. ವಿಜೇಂದ್ರ ಅವರಿಗೆ ಯಡಿಯೂರಪ್ಪನವರು ಕಿವಿ ಮಾತನ್ನು ಹೇಳಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಏನಾಯಿತು, ಏನು ಎಡವಟ್ಟು ಮಾಡಿಕೊಂಡ್ರು, ಆ ಎಡವಟ್ಟು ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ ಮತ್ತೆ ಮುಂದುವರಿಯೋದು ಬೇಡ, ಈ ನಿಟ್ಟಿನಲ್ಲಿ ಒಂದು ಕಿವಿ ಮಾತು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು, ಬಿ.ವೈ. ವಿಜೇಂದ್ರ ಅವರು ಕೂಡ ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಬಟ್ ಏನೆಲ್ಲ ಚರ್ಚೆ ಆಗಬಹುದು, ಏನು ಡೀಟೇಲ್ಸ್ ಲಭ್ಯವಾಗುತ್ತೆ? ದಿವ್ಯ, ಈಗಾಗಲೇ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮೈತ್ರಿ ಪಕ್ಷಗಳು BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದ್ದಾವೆ ಮುಂಬರೋ ಲೋಕಸಭಾ ಚುನಾವಣೆಯಲ್ಲಿ. ಆ ನಿಟ್ಟಿನಲ್ಲಿ ಯಾವ ರೀತಿ ಮುಂದೆ ಪಕ್ಷ ಕರ್ಕೊಂಡು ಹೋಗ್ಬೇಕು, 2 ಪಕ್ಷವನ್ನು ಜೊತೆಯಾಗಿ ಹೇಗೆ ಒಗ್ಗಟ್ಟಿನ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಜೊತೆಗೆ ಸೀಟುಗಳ ಹಂಚಿಕೆ ಪ್ರಮುಖವಾಗಿ ಚರ್ಚೆ ಆಗಲಿಕ್ಕಿದೆ. ಕಳೆದ ಬಾರಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು ಕುಮಾರಸ್ವಾಮಿ ಅವರು, ಆದರೆ ಸೀಟು ಹಂಚಿಕೆ ಆಗಿರಲಿಲ್ಲ. ಈಗ ಇವತ್ತು ಹೊರಟಿದ್ದಾರೆ ಕುಮಾರಸ್ವಾಮಿ, ಈಗಾಗಲೇ ದೆಹಲಿ ತಲುಪಿದ್ದಾರೆ. ನಾಳೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ಕೂಡ ಭೇಟಿ ಮಾಡ್ತಾರೆ. ಈ ವೇಳೆ ರಾಜ್ಯದಲ್ಲಿ BJP ಮತ್ತು JDS ಯಾವ್ಯಾವ ಕ್ಷೇತ್ರದಲ್ಲಿ ಸೀಟನ್ನು ಹಂಚಿಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗುತ್ತೆ. 25 ಸ್ಥಾನವನ್ನು ಕಳೆದ ಬಾರಿ BJP ಗೆದ್ದಿತ್ತು. ಈ ಬಾರಿ ಕೂಡ ಒಟ್ಟಾರೆ 25 ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು BJP ಹೈಕಮಾಂಡ್ ಮಾಡಿದೆ. ಆದರೆ ಕಾಂಗ್ರೆಸ್ ಈ ಬಾರಿ ವಿಧಾನಸಭೆಯಲ್ಲಿ ಹೆಚ್ಚಿನ ಮಟ್ಟಿನ ಜೈಬೆರಿ ಬಾರಿಸಿತ್ತು, ಹೆಚ್ಚಿನ ಕ್ಷೇತ್ರಗಳನ್ನು ಗೆದ್ದಿತ್ತು ವಿಧಾನಸಭೆಯಲ್ಲಿ. ಆ ನಿಟ್ಟಿನಲ್ಲಿ ಈ ಬಾರಿ 25 ಗೆಲ್ಲಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ಆಯ್ತು. ಹೀಗಾಗಿನೇ BJP JDS ಮೈತ್ರಿ ಆದರೆ ಸಾಧ್ಯ ಆಗ್ಬೋದು ಅನ್ನೋ ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ಇಬ್ಬರು ಸೇರಿ ಶೀಟ್ ಶೇರಿಂಗ್ ಮಾಡಿಕೊಂಡು ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಹೆಚ್ಚಿನ ಬಲ ಇದ್ದಾರೆ, ಹಳೆ ಮೈಸೂರು ಭಾಗದಲ್ಲಿ JDS ಬಲ ಇದೆ, ಅಲ್ಲಿ ಯಾವ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಮತ್ತು ಯಾವ ರೀತಿಯ ಬೆಂಬಲವನ್ನು ತಗೊಳ್ಬೇಕು, ಒಟ್ಟಾರೆ ಮೈತ್ರಿ ಅಭ್ಯರ್ಥಿಯನ್ನು ಯಾವ ರೀತಿ ಗೆಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರಿಗೆ BJP ಹೈಕಮಾಂಡ್ ಕಿವಿ ಮಾತನ್ನು ಹೇಳುತ್ತೆ. ಇಬ್ಬರು ಒಟ್ಟಾಗಿ ಹೋಗಿ ಸೀಟು ಹಂಚಿಕೆ ಆದರೂ ನಂತರವೂ ಕೂಡ ಯಾವುದೇ ರೀತಿಯ ಸಣ್ಣ ಪುಟ್ಟ ಗೊಂದಲಗಳಿದ್ರೂ ಕೂಡ ಅದನ್ನೆಲ್ಲ ಬಗೆಹರಿಸ್ಕೊಂಡು ಹೋಗಿ ಅನ್ನೋ ಒಂದು ಕಿವಿ ಮಾತನ್ನು ಹೇಳುತ್ತೆ. BJPಯಲ್ಲಿ ಕೆಲವು ಅಪಸ್ವರಗಳು ಇದ್ದಾವೆ ಮೈತ್ರಿಗೆ, ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಬೇಕಾಗುತ್ತೆ. ವಿಜಯೇಂದ್ರ ಅವರು ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಳಿನ ಅವರಿಬ್ಬರ ಭೇಟಿ ಸಂದರ್ಭದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಬೋದು. ಜೊತೆಗೆ ವಿಜಯೇಂದ್ರ ಅವರು ಕೂಡ ಹೈಕಮಾಂಡ್ ಬಳಿ ಕೆಲವೊಂದಷ್ಟು ವಿಚಾರವನ್ನು ಮುಂದಿಡುವ ಸಾಧ್ಯತೆ ಇದೆ. ಯಾಕಂದರೆ ಕಳೆದ ವಿಧಾನಸಭೆಯಲ್ಲಿ ಆದ ತಪ್ಪನ್ನು ಈ ಲೋಕಸಭೆ ಚುನಾವಣೆಯಲ್ಲಿ ಆಗಬಾರ್ದು. ಹೀಗಾಗಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕಾದ್ರೆ ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಆದಷ್ಟು ಬೇಗ ಚುನಾವಣಾ ಪ್ರಕ್ರಿಯೆ ಶುರು ಮಾಡಿದ್ರೆ ಅಭ್ಯರ್ಥಿಗಳಲ್ಲೂ ಕೂಡ ಹುಮ್ಮಸ್ಸು ಬರುತ್ತೆ, ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆ ಗಳಿಗೆಯಲ್ಲಿ ಟಿಕೆಟ್ ಘೋಷಣೆ ಮಾಡೋದ್ರಿಂದ ಅವರಲ್ಲಿ ಗೊಂದಲ ಮೂಡ್ಬೋದು. ಜೊತೆಗೆ ಹಿರಿಯರಿಗೆ ಕೆಲವರಿಗೆ ಟಿಕೆಟ್ ಇಲ್ಲ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಅದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕು. ಕಳೆದ ಬಾರಿ ಆದಂಥ ಪ್ರಯೋಗ ಈ ಬಾರಿ ಆದರೆ
ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆ ಆಗುತ್ತೆ. ಹೀಗಾಗಿನೇ ಯಾರೆಲ್ಲ ಹಿರಿಯರಿಗೆ ಕೈ ತಪ್ಪುತ್ತೆ ಅನ್ನೋ ಒಂದು ಮಾತುಗಳಿದೆ. ಅದನ್ನು ಮರುಪರಿಶೀಲನೆ ಮಾಡಿ ಅಂಥವ್ರಿಗೆ ಟಿಕೆಟ್ ಕೊಡಿ, ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಒಂದು ವಿಚಾರವನ್ನು ಹೈಕಮಾಂಡ್ ಮುಂದೆ ವಿಜಯೇಂದ್ರ ಅವರು ಇಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪನವರ ಸಲಹೆ ಮೇರೆಗೆ ವಿಜಯೇಂದ್ರ ಅವರು ಆ ವಿಚಾರವನ್ನು ಕೂಡ ಹೈಕಮಾಂಡ್ ಗಮನದಲ್ಲಿ ಇಡ್ತಾರೆ. ಹೀಗಾಗಿನೇ ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತು JDS ಎರಡೂ ಒಟ್ಟಾಗಿ ಹೋಗಬೇಕು ಮತ್ತು ಬಿಜೆಪಿಯಲ್ಲಿರುವ ಕೆಲವು ವಿಚಾರಗಳನ್ನು ಗಟ್ಟಿಗೊಳಿಸಿಕೊಂಡು ಪಕ್ಷದ ಏನು ಮುನ್ನಡೆಗೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗಳಿಕೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಸಮಗ್ರವಾಗಿ ಚರ್ಚೆ ಆಗುವ ಸಾಧ್ಯತೆ ಇದೆ. ದಿವಿತ್. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಸತೀಶ್. ನಿಮ್ಮೆಲ್ಲ ಡೀಟೇಲ್ಸ್ಗೆ ಈಗಾಗಲೇ ಗಮನಿಸ್ತಾ ಇದ್ವಿ. ಒಂದು ಕಡೆ BY ವಿಜೇಂದ್ರ ಅವರು ದೆಹಲಿಗೆ ಹೋಗ್ತಾ ಇರುವಂಥದ್ದು, ಜೊತೆಗೆ ಮಾಜಿ CM HD ಕುಮಾರಸ್ವಾಮಿ ಅವರು ಕೂಡ ದೆಹಲಿ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಬಹಳ ಕುತೂಹಲ ಏನಪ್ಪಾ ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ಏನು ಎಡವಟ್ಟು ಮಾಡಿಕೊಂಡ್ರು ಅದು ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ನಲ್ಗೂ ಮುನ್ನಲ್ಲೇ ಬರೋದು ಬೇಡ, ಈಗಲೇ ಸಕಲ ರೀತಿಯಾದ ಸನ್ನದ್ಧ ಆಗಿರಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಚರ್ಚೆಗಳನ್ನು ವರಿಷ್ಠರು ಕೂಡ ನಡೆಸಲು ಸಿದ್ಧತೆಗಳನ್ನು ಮಾಡಿಕೊಂಡು, ಜೊತೆ BS ಯಡಿಯೂರಪ್ಪನವರ ಕಿವಿ ಮಾತನ್ನು ಪಡ್ಕೊಂಡು BY ವಿಜೇಂದ್ರ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಬಹಳ ಕ್ಯೂರಿಯಾಸಿಟಿ ಏನಪ್ಪ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಎರಡು ಮಾತನ್ನು ಹೇಳಿದ್ದಾರೆ. ಬಹಳ ಪ್ರಮುಖವಾಗಿ ಏನು ಲಾಸ್ಟ್ ಟೈಮ್ ಏನು ಎಡವಟ್ಟು ಮಾಡ್ಕೊಂಡಿದ್ವಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ, ಲಾಸ್ಟ್ ಮೂಮೆಂಟಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು, ಅದು ಹೊಡ್ತಾ ಬಿತ್ತು. ಯಾರು ಅಭ್ಯರ್ಥಿ ಅಂತಲೇ ಗೊತ್ತಾಗ್ತಿಲ್ಲ ಕಾರ್ಯಕರ್ತರಿಗೆ. ಅವ್ರೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ನಾವು ಇವ್ರು ಗೆಲ್ತೀವಿ, ಇವ್ರನ್ನ ನಿಂತ್ಕೊಂತಾರೆ ಅಂತ. ಆದರೆ ಅಲ್ಲಿ ಆಗಿದ್ದೇ ಉಲ್ಟಾ. ಆದರೆ ಈ ಸಲ ಹಾಗಾಗೋದು ಬೇಡ. ಈ ಸಲ ಹಾಗಾದರೆ ಲೋಕಸಭಾ ಎಲೆಕ್ಷನ್ನಲ್ಲಿ 25 ಏನು ಸ್ಥಾನ ಇದೆ ಅದು ನಾವು ಕಳ್ಕೊಳ್ತೀವಿ. ಲಾಸ್ಟ್ ಟೈಮ್ 25 ಸ್ಥಾನ ಬಂದಿದೆ ಬಿಜೆಪಿಗೆ, ಒಂದು ಕಾಂಗ್ರೆಸ್ಸಿಗೆ ಬಂದಿದೆ. ಆದರೆ ಈ ಸತಿ ಅದೇ ಎಡವಟ್ಟು ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಆಗೋದು ಬೇಡ. ಆ ನಿಟ್ಟಿನಲ್ಲಿ ಏನೇ ಆಗಲಿ ಶತಾಯಗತಾಯ ನಾವು ವಿನ್ ಆಗಲೇಬೇಕು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಪ್ರಯೋಗಗಳನ್ನ ಮಾಡೋಕ್ಕೆ ಈಗಾಗಲೇ BJP ಸಿದ್ಧವಾಗಿರುವಂಥದ್ದು. ಆ ಪ್ರಯೋಗಕ್ಕೆ ಯಾವ ರೀತಿಯಾಗಿ ತಿಲಾಂಜಲಿ ಹಾಡಬೇಕಾಗತ್ತೆ, ಯಾವ ರೀತಿಯಾಗಿ ಪ್ರಯೋಗಕ್ಕೆ ಇವರು ಕೂಡ ಒಂದಿಷ್ಟು ಸಜೆಷನ್ಗಳನ್ನು ಕೊಡಬೇಕಾಗತ್ತೆ. ನಮ್ಮ ರಾಜ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಮ್ಮ ರಾಜ್ಯದಲ್ಲಿ ಏನು ಆಗ್ತಾ ಇದೆ, ಎಲ್ಲವನ್ನು ಕೂಡ ಮನದಟ್ಟು ಮಾಡುವಂಥ ನಿಟ್ಟಿನಲ್ಲಿ ವರಿಷ್ಠರ ಗಮನಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ವರಿಷ್ಠರಿಗೆ ಇವೆಲ್ಲವನ್ನು ಕೂಡ ಮನಮುಟ್ಟುವಂಥ ನಿಟ್ಟಿನಲ್ಲಿ BY ವಿಜೇಂದ್ರ ಅವರು ತಿಳಿಸುವಂಥ ನಿಟ್ಟಿನಲ್ಲಿ BS ಯಡಿಯೂರಪ್ಪನವರು ಕೂಡ ಒಂದಿಷ್ಟು ಕಿವಿ ಮಾತನ್ನು ಹೇಳಿ ಕಳಿಸಿದ್ದಾರೆ BY ವಿಜೇಂದ್ರ ಅವರಿಗೆ. ಯಾವ ರೀತಿಯಾಗಿ ನಾವು ಪ್ರಿಪರೇಷನ್ ಆಗಬೇಕು, ಪ್ರಿಪರೇಷನ್ ಆಗುವಂಥ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ತಯಾರಾಗಬೇಕು, ಯಾರ್ಯಾರಿಗೆ ಸೀಟು ಕೊಡುವಂಥ ನಿಟ್ಟಿನಲ್ಲಿ ಮಾತಾಡಬೇಕು, ಹಿರಿಯರಿಗೂ ಕೊಡಬೇಕಾಗತ್ತೆ. ಅದರಲ್ಲೂ ಕೂಡ 75 ವರ್ಷ ಟಾರ್ಗೆಟ್ ಇರುವಂಥದ್ದು BJPಯಲ್ಲಿ. ಕಳೆದ ಬಾರಿ ಲಕ್ಷ್ಮಣ್ ಸವದಿ ಇರ್ಬೋದು ಅಥವಾ ಶೆಟ್ಟರ್ಗೆ ಟಿಕೆಟ್ ಕೊಡದೇ ಇರುವಂಥ ನಿಟ್ಟಿನಲ್ಲಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಏನಾಯಿತು ಎಡವಟ್ಟು, ಇವೆಲ್ಲವನ್ನು ಕೂಡ ತಿಳಿ ಹೇಳುವಂಥ ಕೆಲಸ ಯಡಿಯೂರಪ್ಪನವರು BY ವಿಜೇಂದ್ರ ಅವರಿಗೆ ತಿಳಿ ಹೇಳಿ ಕಳಿಸಿದ್ದಾರೆ.